ನಮಸ್ಕಾರ. ಲಂಚಾನಂದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾನು ಸದಾ ನಗಿಸುವ ನಾಯಕ ಬಾಳೇಸರ್ ವಿನಾಯಕ. ಈ ದೇಶದಲ್ಲಿ, ದೇಶ ತುಂಬ ದೊಡ್ಡದಾಯಿತು, ಬಿಟ್ಬಿಡಿ, ದೇಶ ಬಿಡಬೇಡಿ, ವಿಷಯ ಬಿಡಿ. ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ಹೋಗಿ ಕೆಲವೊಂದು ವಿಷಯಗಳು, ಕೆಲವೊಂದು ವಸ್ತುಗಳು ಕಾಣಿಸ್ತಾನೆ ಇರ್ತವೆ. ಈಗ ಬೆಂಗಳೂರಲ್ಲಿ ನಿಮ್ಗೆ ಎಲ್ಲೋದ್ರೂ ಕಾಣಿಸೋದು ಕಸ. ಇಷ್ಟು ದಿವಸ ಈ ಕಸದ ಜೊತೆ ಸೇರ್ಕೊಂಡ್ಬಿಟ್ಟಿತ್ತು. ನಿಮ್ಮ ಅದೃಷ್ಟ ಆ ಹೋಯ್ತೀಗ. ಇರಲಿ, ಬೆಂಗಳೂರಲ್ಲಿ ಎಲ್ಲಿ ಹೋದರೂ ನಿಮಗೆ ಕಾಣಿಸೋದು ಕಸ. ಈಗ ಕಸದ ಬಗ್ಗೆ ಮಾತಾಡಿದ್ರೆ ನಮಗೆ ಒಂದು ದಿವಸ ಸಾಕಾಗಲ್ಲ. ಈಗ ನಾನು ಹೇಳ್ತಾ ಇರೋದೇನೆಂದರೆ, ನೀವು ರಾಜ್ಯದಲ್ಲಿ ಇರ್ಬೋದು, ಬೆಂಗಳೂರಲ್ಲಿರ್ಬೋದು, ಎಲ್ಲಿ ಬೇಕಾದರೂ ಹೋಗಿ ಅಲ್ಲಿ ಕಾಣೋದು ನಿಮಗೆ ಲಂಚ. ಗೌರ್ಮೆಂಟ್ ಕಚೇರಿಗೆ ಹೋಗಿ, ಸರ್ಕಾರಿ ಆಫೀಸಿಗೆ ಹೋಗಿ, ಪಾಲಿಟಿಕ್ಸಿಗೆ ಬನ್ನಿ, ರಾಜಕೀಯಕ್ಕೆ ಸೇರಿ, ಬಸ್ ಹತ್ಕೊಳ್ಳಿ, ಇನ್ನೇನೋ ಮಾಡಿ, ಅಪ್ಲಿಕೇಶನ್ ಹಾಕಿ, ಅರ್ಜಿ ಹಾಕಿ, ಏನು ಮಾಡಿದ್ರು ಲಂಚ ಕಾಣಿಸುತ್ತೆ. ಹಾಗಂತ ಎಲ್ಲರೂ ಲಂಚ ತಗೋತಾರೆ ಅಂತಲ್ಲ, ಎಲ್ಲ ಕಚೇರಿಯಲ್ಲೂ ಲಂಚ ತಗೋತಾರೆ ಅಂತನೂ ಅಲ್ಲ. ನೋಡಿ, ಲಂಚ ಅಂದ್ರೆ ಎಷ್ಟು ಸ್ಪೆಷಲ್ ಆಗಿರುತ್ತೆ ಅಂದರೆ, ಒಂದ್ಸಲ ಈಗ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ನೀವು ಅದೊಂದು ಜಾಬ್ಗೋಸ್ಕರ. ಆ ಅಪ್ಲಿಕೇಶನಿಂದ ಬೆಲೆ 200 ರೂಪಾಯಿ ಇರುತ್ತೆ. ನೀವು ಅಪ್ಲಿಕೇಶನಿಗೋಸ್ಕರ 200 ರೂಪಾಯಿ ಕೊಟ್ಟು ರಸೀದಿ ತಗೊಂಡು 200 ರೂಪಾಯಿ ಕೊಟ್ಟು ಅಪ್ಲಿಕೇಶನ್ ತಗೋತೀರಾ. ಆಮೇಲೆ ಆ ಅಪ್ಲಿಕೇಶನ್ನ ಅವರಿಗೆ ಕೊಡಬೇಕನ್ನೋದ್ರ ಮೇಲೆ 300 ರೂಪಾಯಿ ಇಟ್ಕೊಡೋ ಪರಿಸ್ಥಿತಿ ಬಂದಿದೆ. ಒಂದೊಂದು ಸಲ ಎಷ್ಟು ಲಂಚ ಯಾವ್ಯಾವ ರೀತಿ ಆಗುತ್ತೆ ಅಂತಂದರೆ, ಗಂಡ ಹೆಂಡತಿಗೂ ಒಂದೊಂದು ಸಲ ಲಂಚ ಕೊಡೋ ಪರಿಸ್ಥಿತಿ ಬಂದುಬಿಟ್ಟಿದೆ. ಈ ಗಂಡಂಗೆ ಎಲ್ಲ ಒಂದು ದಿವಸ ಹೊರಗಡೆ ಹೋಗಬೇಕು, ಹೆಂಡತಿ ಹತ್ರ ಹೇಳ್ತಾನೆ, ತುಂಬ ಒಂದು ದಿವಸ ಇರಲ್ಲ ಕಣೆ, ಇವತ್ತು ರಾತ್ರಿ ಬರ್ತೀನಿ, ನೈಟ್ ಬರ್ತೀನಿ. ಆವಾಗ ಹೆಂಡತಿದು ರಂಪಾಟ, ಇಲ್ಲ ಮಾಡೋಕ್ಕಾಗಲ್ಲ, ಮನೇಲೇ ಇರಿ, ಹಾಗೆ ಹೀಗೆ. ಆವಾಗ ಗಂಡ ಪ್ಲ್ಯಾನ್ ಮಾಡಿ, ಇಲ್ಲ ನಾನು ಬರಬೇಕಾದ್ರೆ ನಿಮಗೆ ಅಲ್ಲಿ ಆ ಅಂಗಡಿಯಲ್ಲಿ ಚೆನ್ನಾಗಿ ಮಾಡ್ತಾನಲ್ಲ ಗೋಬಿ ಮಂಚೂರಿ, ಒಂದು 2 ಪ್ಲೇಟ್ ತೊಗೊಂಬರ್ತೀನಿ, ಓಕೆನಾ? ಆಮೇಲೆ ಹೆಂಡತಿ ಓಕೆ ಪರವಾಗಿಲ್ಲ, ಬೇಗ ಬನ್ನಿ, ಅಲ್ಲಿ ಕಳಿಸ್ತಾಳೆ. ಒಟ್ಟಿನಲ್ಲಿ ನನಗನ್ಸುತ್ತೆ, ಈ ಲಂಚ ತಗೊಳ್ಳದೇ ಇರೋರು, ಲಂಚ ಕೊಡದೇ ಇರೋರು ಒಂಥರ ಮರುಭೂಮಿಯಲ್ಲಿ ನೀರು ಸಿಕ್ಕಂಗೆ ಭಾಳ ವಿರಳ ಅಂತ ಅನ್ನಿಸ್ತಾ ಇದೆ ನನಗೆ. ಇನ್ನು ರಾಜಕೀಯ ವಿಷಯಕ್ಕೆ ಬನ್ನಿ. ಈ ರಾಜಕೀಯ ವಿಷಯದಲ್ಲಿ, ಈ ರಾಜಕೀಯ ಅಂದರೆ ಒಂಥರ ಲಂಚದ ಉಗಮ ಸ್ಥಾನ ಅಂದರೂ ತಪ್ಪಾಗಲಿಕ್ಕಿಲ್ಲ. ಇಂತಹ ಲಂಚದ ಉಗಮ ಸ್ಥಾನದಲ್ಲಿ ಹುಟ್ಟಿ ಬೆಳೆದು ಈ ಲಂಚದ ಹೊಳೆಯಲ್ಲಿ ಬಿದ್ದು ಮುಳುಗಿ ತೇಲಾಡಿ ಲಂಚ ತಿಂದು ತೇಗ್ತಾ ಇರುವಂತಹ ನಿದ್ರೆ ಲಂಚಪ್ಪಾನಂದ ಮಾಳ್ಗೆಯವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕವರು ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. 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 ನಿದ್ರೆ ಲಂಚಪ್ಪಾನಂದ ಮಾಳ್ಗೆಯವರೇ, ನಿಮಗೆ ಈ ನಿದ್ರೆ ಲಂಚಪ್ಪಾನಂದ ಮಾಳ್ಗೆ ಅಂತ ಯಾಕೆ ಬಿರುದು ಬಂತು ಅಂತ ಇತ್ತೀಚೆಗಷ್ಟೇ ಒಂದು ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಓದಿದ್ದೀನಿ. ಅವರು ಸ್ಪಷ್ಟವಾಗಿ ಬರೀತಾರೆ, ನೀವು ಸಾರ್ವಜನಿಕ ಸಭೆಗೆ ಹೋದಾಗ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸೋದಿಲ್ಲಂತೆ. ಸಾರ್ವಜನಿಕ ಸಭೆಗೆ ಹೋದಾಗ ನಿದ್ರೆ ಮಾಡ್ತಿರಂತೆ, ಅದಕ್ಕೆ ಸಾರ್ವಜನಿಕರೆಲ್ಲ ಸೇರಿ ನಿಮಗೆ ನಿದ್ರೆ ಅಂತ ಬಿರುದು ಕೊಟ್ಟಿದ್ದಾರೆ. ಇನ್ನು ಲಂಚಪ್ಪ, ಸಾರ್ವಜನಿಕರಿಗೆ ಯಾವ ಕೆಲಸ ಮಾಡ್ಕೊಳ್ಬೇಕಾದ್ರೂ ನೀವು ಲಂಚ ತಗೋತೀರಂತೆ. ಸರ್, ಮತ್ತೆ ನಿದ್ರೆ ಮಾಡಬೇಡಿ, ದಯವಿಟ್ಟು ಇರ್ಕೊಳ್ಳಿ ಸರ್. ಅದಕ್ಕೆ ನಿಮಗೆ ಸಾರ್ವಜನಿಕರೆಲ್ಲ ಸೇರಿ ಲಂಚಪ್ಪ ಅಂತ ಹೆಸರಿಟ್ಟಿದ್ದಾರೆ, ಬಿರುದಿಟ್ಟಿದ್ದಾರಂತೆ. ಇನ್ನು ಆನಂದ, ಸಾಮಾನ್ಯವಾಗಿ ಮನುಷ್ಯನಿಗೆ ಈ ನಿದ್ರೆ ದುಡ್ಡು ಬಂದ ತಕ್ಷಣ ಆನಂದವಾಗಿರ್ತಾನೆ, ಅದಕ್ಕೆ ನಿಮಗೆ ನಿದ್ರೆ ಅಂತ, ನಿಮಗೆ ಆನಂದ ಅಂತ ಹೆಸರು ಬಂತು. ಇನ್ನು ಸಾಮಾನ್ಯವಾಗಿ ಈ ದುಡ್ಡು, ಈ ಮೋಸ ಅದೆಲ್ಲ ಮಾಡಿದ್ಮೇಲೆ ಮಾಳ್ಗೆ ಕಪ್ಪು ಕೋಣೆಗೆ ಹೋಗಲೇಬೇಕು, ಜೈಲಿಗೆ ಹೋಗಲೇಬೇಕು. ಅದಕ್ಕೆ ನೀವು ಜೈಲಿಗೆ ಹೋಗಿ ಬಂದ ಮೇಲೆ ಒಟ್ಟಿನಲ್ಲಿ ನಿಮಗೆ ನಿದ್ರೆ ಲಂಚಪ್ಪಾನಂದ ಮಾಳ್ಗಿ ಅಂತ ಬಿರುದು ಕೊಟ್ಟಿದ್ದಾರೆ. ಇದು ಸತ್ಯನಾ? ಏನು ಹೇಳ್ತೀರಾ ಸರ್? ಏನು ಹೇಳ್ತೀರಾ? ನಿದ್ರೆ ಮಾಡ್ತಾ ಇದ್ರೆ ಅನ್ಸುತ್ತೆ. ನಾನು ಹೇಳಿ, ನೀವೇ ಹೇಳಿ, ನಾನಲ್ಲ ಹೇಳಿ. ನೋಡಿ ವಿನಾಯಕ್ ಅವರೇ, ಒಂದು ವಿಷಯ ನೇರವಾಗಿ ಮತ್ತು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿದ್ರೆ, ಸ್ವಾಮಿ, ಯಾರಿಗೆ ನಿದ್ರೆ ಬರೋದಿಲ್ಲ ಹೇಳಿ? ಅಲ್ಲ, ಸಾರ್ವಜನಿಕ ಸಭೆಗೆ ಹೋಗಿ ಯಾಕೆ ನಿದ್ರೆ ಮಾಡ್ತೀರಿ ನೀವು? ನಾವು ಸಾರ್ವಜನಿಕ ಸಭೆಯಲ್ಲಿ ನಿದ್ರೆ ಮಾಡ್ತಾ ಇಲ್ಲ, ನಾವು ರಾಜ್ಯದ ಹಿತಚಿಂತನೆಯನ್ನು ಮಾಡ್ತಾ ಇದ್ದೇವೆ. ನಿದ್ರೆ ಮಾಡ್ತಾ ನೀವು ಹಿತಚಿಂತನೆ ಮಾಡ್ತೀರಿ, ಅದನ್ನು ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ನಾವೇನು ಮಾಡೋದಕ್ಕಾಗುತ್ತೆ ಸ್ವಾಮಿ? ನೋಡಿ, ನಿದ್ರೆ ಲಂಚಪ್ಪಾನಂದ ಇದು ಯಾಕೆ ಬಂದಿದೆ? ಲಂಚದ ವಿರುದ್ಧ ನಾನು 10 ವರ್ಷ ಇದ್ದಾವಾಗಲೇ ಅಂಗಿ ಬಿಚ್ಚಿ ಕಚ್ಚೆ ಕಟ್ಟಿ ಹೋರಾಟಕ್ಕೆ ಹೊರಟಂತ ಏಕೈಕ ವ್ಯಕ್ತಿ ಇದ್ರೆ ಈ ಲಂಚಪ್ಪಾನಂದ. ಅದ್ರ ಬಗ್ಗೆ ನೀವು ಮಾತನಾಡಿ. ಲಂಚ ಬೇಕು ಅದಕ್ಕೋಸ್ಕರ ನಮಗೆ ಜನಗಳು ಇಟ್ಟಂತ ಹೆಸರು ಲಂಚಪ್ಪಾನಂದ. ಆನಂದ, ಆನಂದ ಅಂದ್ರೆ ಏನು ಸ್ವಾಮಿ? ಜಗತ್ನಲ್ಲಿ ಎಲ್ಲರೂ ಆನಂದವಾಗಿರ್ಬೇಕು ಅಂತ ಬಯಸ್ತಾರೆ. ಜನ ದುಡ್ಡು ತಗೊಂಡು ಯಾಕೆ ಆನಂದವಾಗಿರ್ತೀರಿ ನೀವು? ನಾವು ಜನ ದುಡ್ಡು ತಗೊಂಡು ಆನಂದವಾಗಿಲ್ವೇ? ನಮ್ಮ ಹೆಸರೇ ಆನಂದ. ಏನ್ ಮಾಡ್ಲಿ ಹೇಳಿ ಸ್ವಾಮಿ? ಮಾಳಿಗೆ ಅನ್ನೋದು ಮೆಣಸಿನಕಾಯಿ. ನಮ್ಮ ಕಡೆ ಊರ್ ಕಡೆ ಬಹಳ ಹೆಸರು ಇರ್ತದೆ, ಮೆಣಸಿನಕಾಯಿ, ಉಳ್ಳಾಗಡ್ಡಿ, ಈರುಳ್ಳಿ ಅಂತ. ಅದು ಮಂತಂದ ಹೆಸರು, ಅದಕ್ಕೇನು ಮಾಡ್ಲಿಕ್ಕೆ ಆಗ್ತದೆ? ಅದನ್ನು ತಗೊಂಡೋಗಿ ನೀವು ಮಾಳಿಗೆ ಅಂತ ಹೇಳಿ, ಜೈಲು ಅಂತ ಹೇಳಿ ನೀವೆಲ್ಲ ಹೇಳಿದ್ರೆ ಅದು ಬಹಳ ತಪ್ಪಾಗ್ತದೆ. ನಾನು ರಾಜ್ಯದ ಜನತೆಗೆ ಸ್ಪಷ್ಟವಾಗಿ ಮತ್ತು ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಲಂಚ ತಗೋತೀನಿ ಅಂತ ಹೇಳ್ತೀರಿ? ನೋಡಿ ಸ್ವಾಮಿ, ನಾನು ಇದು ನಿಮ್ಮ ತಪ್ಪು ಕಲ್ಪನೆ. ನಮ್ಮ ಹೈಕಮಾಂಡ್ ತಲೆ ಮೇಲೆ ಕೈ ಬಿಟ್ಟು ಹೇಳ್ತೀನಿ, ನಾನು ಯಾವುದೇ ಕಾರಣಕ್ಕೂ ಲಂಚವನ್ನ ಕೈಯಿಂದ ಮುಟ್ಟಿಲ್ಲ ಅಂತಕ್ಕಂಥದ್ದನ್ನ ನಾನು ಮತ್ತೊಮ್ಮೆ ಸ್ಪಷ್ಟಪಡಲಿಕ್ಕೆ ಇಷ್ಟಪಡಿಸ್ತೇನೆ. ಅಂದ್ರೆ ನಿಮ್ಗೆ ಹೈಕಮಾಂಡ್ ಮೇಲೆ ಅಷ್ಟು ನಂಬಿಕೆ ಇದೆ, ಹೈಕಮಾಂಡ್ ಭಾಳ ನಂಬ್ತೀರಿ?
ಹೌದು ಸ್ವಾಮಿ, ಹೈಕಮಾಂಡ್ ಅವ್ರಿಗೆ ನಮ್ಮನ್ನ ನಂಬ್ತೇವೆ ನಾವು. ಇದು ನೋಡಿ, ಸೂರ್ಯ ರಾತ್ರಿ ಹುಟ್ಟದಷ್ಟೇ ಸತ್ಯ, ಚಂದ್ರ ಹಗಲು ಬೆಳಗದಷ್ಟೇ ಸತ್ಯ. ನಿದ್ರೆ ಲಂಚಪ್ಪ ನನ್ನ ಮಾಳಿಗೆಯವರೇ, ತಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ನಿದ್ರೆ ಮಾಡ್ತಾ ಇದ್ರಿ ಅಂತ ಸ್ಪಷ್ಟವಾಗಿ ಆಗುತ್ತೆ. ಸೂರ್ಯ ಹುಟ್ಟೋದು ಹಗಲಿಗೆ, ರಾತ್ರಿ ಅಲ್ಲ. ಚಂದ್ರ ಹುಟ್ಟೋದು ರಾತ್ರಿ. ನಿಮ್ಗೆ ಸೂರ್ಯ ಹುಟ್ಟೋದು ಯಾವಾಗಂತ ಗೊತ್ತಿಲ್ಲ, ಚಂದ್ರ ಹುಟ್ಟೋದು ಯಾವಾಗಂತ ಗೊತ್ತಿಲ್ಲ. ಒಟ್ನಲ್ಲಿ ನೀವು ಸೂರ್ಯ ಹುಟ್ಟೋದು ರಾತ್ರಿ ಅಂತೀರಿ, ಚಂದ್ರ ಹುಟ್ಟೋದು ಹಗಲಿಗೆ ಅಂತೀರಿ. ಸಾರಿ ಬೈ ಮಿಸ್ಟೇಕ್, ನಾನು ಇಲ್ಲ ಅಂತ ಹೇಳಿಲ್ಲ. ಸೂರ್ಯ ಹಗಲು ಬೆಳಗದಷ್ಟೇ ಸತ್ಯ, ಚಂದ್ರ ರಾತ್ರಿ ಬೆಳಗದಷ್ಟೇ ಸತ್ಯ. ನಾನು ಕೈಯಿಂದ ಲಂಚವನ್ನು ಮುಟ್ಟಿಲ್ಲ ಅಂತಕ್ಕಂಥ ಮಾತನ್ನ ನೇರವಾಗಿ ಮತ್ತೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. 60 ವರ್ಷಗಳಿಂದ ಕಾಲು ಪಕ್ಷದವರು ಮಾಡದೇ ಇರೋಂಥ ಕೆಲಸವನ್ನ ನಾವು ಟೋಪಿ ಪಕ್ಷದವರು 4 ವರ್ಷದಲ್ಲಿ ಮಾಡಿ ತೋರಿಸಿದೀವಿ. ಅದ್ರ ಬಗ್ಗೆ ಹೇಳಿ. ಅವರು 40-60 ವರ್ಷದಲ್ಲಿ ಏನ್ ತಿಂದಿದ್ದಾರೆ, ನೀವು 4 ವರ್ಷ ತಿಂದು ತೆಗೆದಿರಿ. ಸ್ವಾಮಿ, ಮತ್ತೆ ಮತ್ತೆ ಅದನ್ನೇ ಹೇಳ್ತಿರಲ್ರಿ. ನಾವು ತಿಂದು ತೆಗಿದ್ದು ಏನೂ ಇಲ್ಲ. ನಾವು ಮಾಡಿದ್ದೇನಿದ್ರು ಅಭಿವೃದ್ಧಿ ಕೆಲಸ. ಈ ಲಂಚಪಾನಂದನ 3 ವರ್ಷದ ಅವಧಿಯಲ್ಲಿ ನಾನು ಮಾಡಿರ್ತಕ್ಕಂಥ ಕೆಲಸವನ್ನ ಈ ಹಿಂದೆ ಯಾರು ಮಾಡಿಲ್ಲ, ಮುಂದೆ ಯಾರು ಮಾಡಲ್ಲ. ಆ ತರದ ಕೆಲಸಗಳನ್ನ ನಾನು ಮಾಡಿದ್ದೇನೆ. ಅದ್ರ ಬಗ್ಗೆ ಮಾತನಾಡಿ. ನೀವು ಅಷ್ಟೊಂದು ತಿಂದಿದ್ದೀರಿ, ಯಾರು ಮಾಡದೇ ಇರುವಂತ ಅಷ್ಟು ಕೆಲಸವನ್ನ ನೀವು ಅಷ್ಟೊಂದು ಹೆಸರಲ್ಲಿ ನೀವು ಹಣವನ್ನ ತಿಂದಿದ್ದೀರಿ. ಯಾರು ಮಾಡದೇ ಇರೋ ಹಣ ನೀವು ತಿಂದಿದ್ದೀರಿ ಅಂತ ಹೇಳ್ತಾ ಇದ್ದೀರಿ ನೀವು. ಇದು ನಿಮ್ಮ ತಪ್ಪು ಕಲ್ಪನೆ. ಇದು ನಿಮ್ಮ ತಪ್ಪು ಕಲ್ಪನೆ. ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇದು ನಿಮ್ಮ ತಪ್ಪು ಕಲ್ಪನೆ. ಒಟ್ಟಿನಲ್ಲಿ ನೀವು ಇವಾಗ ಹಣವನ್ನ ತಿಂದು ತೆಗ್ತಾ ಇದ್ದೀರಿ. ನೋಡಿ, ಇದು ನಿಮ್ಮ ತಪ್ಪು ಕಲ್ಪನೆ. ನಾವು ಯಾವುದೇ ಕಾರಣಕ್ಕೂ ಹಣವನ್ನು ತಿಂದಿಲ್ಲ. ಹಣವನ್ನು ನಾವು ಏನಿದ್ರು ರಾಜ್ಯದ ಜನತೆಯ ಅಭಿವೃದ್ಧಿಗೋಸ್ಕರ ನಾವು ಎಷ್ಟೊಂದು ತ್ಯಾಗವನ್ನು ಮಾಡಿದ್ದೇವೆ. ನಾವು ಸಾಕಷ್ಟು ತ್ಯಾಗವನ್ನು ಮಾಡಿದ್ದೇವೆ, ಬಲಿದಾನವನ್ನು ಮಾಡಿದ್ದೇವೆ. ನಮ್ಮ ಪಕ್ಷದವರು ಬಲಿ ಕೊಟ್ಟಿದ್ದೀರಿ, ಸಾರ್ವಜನಿಕರನ್ನ ಬಲಿ ಕೊಟ್ಟಿದ್ದೀರಿ. ಸ್ವಾಮಿ, ಮತ್ತೆ ಮತ್ತೆ ನೀವು ಅದನ್ನೇ ಹೇಳಬೇಡಿ. ನಾವು ಮಾಡದಿರತಕ್ಕಂತಹ ಒಂದು ಕೆಲಸವನ್ನ ಈ ಹಿಂದೆ ಬಂದವರು ಯಾರು ಮಾಡಲಿಲ್ಲ. ಕಾಲ್ಪಕ್ಷದವರು ಏನು ಮಾಡಿದ್ರು? ಒಟ್ಟಿನಲ್ಲಿ ನೀವು ಗೋಸುಂಬೆ ತರ ಬಣ್ಣ ಬದಲಾಯಿಸ್ತೀರಿ. ನೀವು ಬೇಕಾದಾಗ ಬಣ್ಣ ಬದಲಾಯಿಸ್ತೀರಿ. ರಾಜ್ಯ ಜನತೆ ಮೇಲೆ ಹೂ ಬಿಡ್ತಾ ಇದ್ದೀರಿ. ನೋಡಿ, ಮೂಸುಂಬೆ, ಪೆಟ್ರೋಲು, ಹಾಲು, ಡೀಸೆಲ್ ರೇಟ್ ಜಾಸ್ತಿ ಆಗಿದೆ. ಅದ್ರ ವಿರುದ್ಧ ನಾವು ರಾಜ್ಯಾದ್ಯಂತ ಹೋರಾಟಕ್ಕೆ ಹೊರಟಿದ್ದೇವೆ. ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಿದ್ರೆ ಲಂಚಪ್ಪ ನನ್ನ ಮಾಳಿಗೆಯವರೇ, ಹೇಳಿ. ಇಲ್ಲಿ ಮತ್ತೆ ಸಾರ್ವಜನಿಕರಿಗೆ ಸ್ಪಷ್ಟವಾಗ್ತಾ ಇದೆ ನೀವು ನಿದ್ರೆ ಮಾಡ್ತಾ ಇದ್ರಿ ಅಂತ. ಯಾಕೆಂದ್ರೆ ನಾನು ಹೇಳಿದ್ದು ನಿಮಗೆ ಗೋಸುಂಬೆ ತರ ನೀವು ಬಣ್ಣ ಬದಲಾಯಿಸ್ತಾ ಇದ್ದೀರಿ ಅಂತ. ನೀವು ಹೇಳ್ತಾ ಇದ್ರಿ ಮೂಸುಂಬೆ ರೇಟ್ ಜಾಸ್ತಿ ಆಗಿದೆ, ಅದಕ್ಕೆ ಹೋರಾಟ ಮಾಡ್ತೀನಿ ಅಂತೀರಿ. ಬೈ ಮಿಸ್ಟೇಕ್ ಆಗ್ಬಿಡ್ತು, ನಾನು ಇಲ್ಲ ಅಂತ ಹೇಳಲ್ಲ. ನಿದ್ರೆ ಬಂದ್ಬಿಟ್ಟಿತ್ತು, ಬೈ ಮಿಸ್ಟೇಕ್ ಆಗಿ ಹೇಳ್ಬಿಟ್ರಿ. ನೋಡಿ, ನಾನು ಹೇಳ್ತಕ್ಕಂಥದ್ದು ಒಂದೇ, ಯಾವುದೇ ಕಾರಣಕ್ಕೂ ಕೂಡ ನಾವು ಲಂಚವನ್ನ ಕೈಯಿಂದ ತೆಗೆದುಕೊಳ್ಳೋದು ಇಲ್ಲ. ಇದು ನಮ್ಮ ತಪ್ಪು ಕಲ್ಪನೆ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ನಿಮಗೆ ಸ್ಪಷ್ಟಪಡಿಸಲಿಕ್ಕೆ ಸರಿ ಇರ್ಲಿ. ನಿದ್ರೆ ಲಂಚಪ್ಪ ನನ್ನ ಮಾಳಿಗೆಯವರೇ, ಇದು ತಪ್ಪು ಕಲ್ಪನೆ ನಿಮ್ದ ಅಂತ ನೋಡೋಣ. ವೀಕ್ಷಕರೇ, ಒಂದು ಚಿಕ್ಕ ಪುಟ್ಟ ಸಣ್ಣ ದೊಡ್ಡ ಬ್ರೇಕ್ನ ನಂತರ